ರಾಜ್ಯವು ಬಂಡವಾಳ ಹೂಡಿಕೆ ಮತ್ತು ಜಿಎಸ್ಟಿ ಕಟ್ಟುವುದರಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ರಾಜ್ಯದ ಆರ್ಥಿಕ ಸ್ಥಿತಿ ಸಶಕ್ತವಾಗಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಹೇಳಿದರು. ಮಂಡ್ಯ ಜಿಲ್ಲಾ ಪೊಲೀಸ್ ಘಟಕದ ಪ್ರಗತಿ ಪರಿಶೀಲನೆಗೆ ಆಗಮಿಸಿದ್ದ ವೇಳೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿ ಸುದ್ದಿಗಾರರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ತಾ ಇದೆ ಎಂಬುದು ಬಿಜೆಪಿಯವರಿಗೆ ಈಗ ಅರ್ಥವಾಗಿದೆ. ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ರಾಷ್ಟ್ರದ ಗಮನ ಸೆಳೆದಿದ್ದೇವೆ. ಜಿಎಸ್ಟಿ ಕಟ್ಟೋದ್ರಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಮತ್ತು ತೆರಿಗೆ ಕಟ್ಟೋದ್ರಿಂದ ಆರ್ಥಿಕ ಸ್ಥಿತಿ ಹೇಗಿದೆ ಎಂಬುದು ಗೊತ್ತಾಗುತ್ತೆ ಎಂದರು. ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಿಲ್ಲ, ಕೊಟ್ಟ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲರಾಗ್ತಾರೆ ಅಂತ ಬಿಜೆಪಿಯವರು ಆರೋಪಿಸ್ತಾ ಇದ್ರು. 5 ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿ ಹಣ ಮೀಸಲಿಟ್ಟಿದ್ದೇವೆ. ಜಾತಿ, ಧರ್ಮ, ಪಕ್ಷ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಯೋಜನೆಗಳನ್ನು ಕೊಟ್ಟಿದ್ದೇವೆ. ಹೆಣ್ಣು ಮಕ್ಕಳು ಆರ್ಥಿಕ ಶಕ್ತಿ ಪಡೆದುಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಯೋಜನೆಗಳನ್ನು ನೀಡಿದ್ದೇವೆ. 10 ಕೆಜಿ ಉಚಿತ ಅಕ್ಕಿ ವಿತರಣೆಗೆ ಕೇಂದ್ರ ಸರ್ಕಾರ ನಮಗೆ ಸಹಕಾರ ನೀಡಲಿಲ್ಲ. 5 ಕೆಜಿ ಬದಲಿಗೆ ಹಣ ನೀಡಿದ್ದೇವೆ ಅಂತ ತಿಳಿಸಿದರು. ಜನ ಆಕ್ರೋಶಗೊಂಡಿದ್ರೆ ಉಪಚುನಾವಣೆಯಲ್ಲಿ ನಮ್ಮನ್ನ ತಿರಸ್ಕರಿಸಬಹುದಿತ್ತಲ್ಲವೇ? ಮಾಜಿ ಮುಖ್ಯಮಂತ್ರಿಗಳ ಮಗನನ್ನೇ ಸೋಲಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಯವರ ಕ್ಷೇತ್ರದಲ್ಲಿ ಬಿಜೆಪಿ ಸೋತಿದೆ. ಜನರಿಗೆ ನಮ್ಮ ಆಡಳಿತದ ಬೇಸರವಿದ್ರೆ ಉಪಚುನಾವಣೆಯಲ್ಲಿ ತಿರಸ್ಕರಿಸುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು ಅಂತ ಹೇಳಿದರು. ಏನು 23ರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, 136 ಸೀಟ್ಗಳನ್ನು ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ನಾವು ಚುನಾವಣೆಗೆ ಹೋಗುವ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಭರವಸೆಯನ್ನು ಕೊಟ್ಟಿದ್ದು, ಒಂದು ಒಳ್ಳೆಯ ಪ್ರಣಾಳಿಕೆಯನ್ನು ಕೊಟ್ಟಿದ್ದು. ಆ ಪ್ರಣಾಳಿಕೆಯಲ್ಲಿ ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಮತ್ತು ಜನಸಮುದಾಯಕ್ಕೆ ಬಡತನ ನಿರ್ಮೂಲನೆಯಿಂದ ಹಿಡಿದು ವಿದ್ಯಾರ್ಥಿಗಳ ಭವಿಷ್ಯದಿಂದ ಹಿಡಿದು ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ಹೇಳಿದರು. ಆ ಪ್ರಣಾಳಿಕೆಯ ಬರೆಯುವಂಥ ಅಧಿಕಾರ ಅಥವಾ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದು. ಪ್ರಣಾಳಿಕೆಯನ್ನು ತಯಾರು ಮಾಡುವಂಥ ಜವಾಬ್ದಾರಿ ನನಗೆ ಕೊಟ್ಟಿದ್ದರು. ಆ ಪ್ರಣಾಳಿಕೆಯಲ್ಲಿ ಭಾಳಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೆವು. ನಾವು ಬಡತನ ನಿರ್ಮೂಲನೆ ಮಾಡ್ತೇವೆ ಅಂತ ಹೇಳಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು. ಭಾಳಷ್ಟು ಜನ ಆ ಗ್ಯಾರಂಟಿಗಳು ಮೇಲ್ನೋಟಕ್ಕಷ್ಟೇ, ಭರವಸೆಗಷ್ಟೇ, ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಕಾರಣ ಅಷ್ಟೊಂದು ಹಣ ಖರ್ಚು ಮಾಡೋದಕ್ಕಾಗುತ್ತಾ ಇವ್ರ ಕಡೆ? ಆ ಭರವಸೆಗಳನ್ನು ಈಡೇರಿಸೋದಕ್ಕೆ ವಿಫಲ ಆಗ್ತಾರೆ, ಆಗೋದಿಲ್ಲ ಅನ್ನುವಂಥ ಅಭಿಪ್ರಾಯ ಇತ್ತು. ಆದರೆ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಆ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಅದರಲ್ಲಿ ಹಣವನ್ನು ಬಡ್ಜೆಟ್ನಲ್ಲಿ ಅಲೋಕೇಶನ್ ಮಾಡಿದ್ವಿ. ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಬಡ್ಜೆಟ್ನಲ್ಲಿ ಆ 5 ಗ್ಯಾರಂಟಿಗೆ ಹಣವನ್ನು ಕೊಟ್ಟಿದ್ದೇವೆ. ಇವತ್ತು ಬಡವರಿಗೆ ಅನುಕೂಲ ಆಗಿದೆ. ಒಬ್ಬ ಹೆಣ್ಣುಮಗಳು ತನ್ನ ಆ 2,000 ರೂಪಾಯಿ ಕೊಡ್ತಕ್ಕಂಥ ಹಣವನ್ನು ಉಳಿಸ್ಕೊಂಡು ತನ್ನ ಮಕ್ಕಳಿಗೆ ಕಂಪ್ಯೂಟರ್ ತೆಗೆದುಕೊಟ್ಟಿರ್ತಕ್ಕಂಥ ಉದಾಹರಣೆ ಇರ್ಬೋದು. ವಾಷಿಂಗ್ ಮಿಷಿನ್ ತಗೊಳ್ಳೋಂಥ ಅವಕಾಶ ಅವ್ರಿಗೆ ಬಂದಿರ್ಬೋದು, ಅಥವಾ ಅವರಿಗೆ ಮನೆಗೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಆ ಹಣವನ್ನು ಉಪಯೋಗಿಸ್ಕೊಳ್ಬೋದು. ಇವತ್ತು ನಾವು ಹೆಣ್ಣು ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯವನ್ನು ಕೊಡುವಂಥ ರೀತಿಯಲ್ಲಿ, ಆರ್ಥಿಕ ಶಕ್ತಿಯನ್ನು ಕೊಡುವಂಥ ರೀತಿಯಲ್ಲಿ ನಾವು ಅವರಿಗೆ ಜಾತಿ, ಧರ್ಮ, ಭಾಷೆ ಅಥವಾ ಪಕ್ಷ ಇವು ಯಾವುದನ್ನು ನೋಡದೆ ಅವ್ರಿಗೆ ಕೊಡ್ತಾ ಇದ್ದೀವಿ. ಬರೀ ಕಾಂಗ್ರೆಸ್ನವ್ರಿಗೆ ಕೊಡ್ತಾ ಇಲ್ಲ. ನಾವು ಎಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಕೊಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಆ ಹೆಣ್ಣು ಮಕ್ಕಳು ಆರ್ಥಿಕ ಶಕ್ತಿ ಪಡ್ಕೋಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಕೊಟ್ಟಿದ್ದೀವಿ. ಇದೇ ರೀತಿ ನಾವು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಬಂದು
5 kg ಇದ್ದದ್ದನ್ನು 10 kg ಕೊಡ್ತೇವೆ ಅಂತ ಹೇಳಿದ್ದು. ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ಸರ್ಕಾರ ನಮಗೆ ಸಹಕಾರ ಕೊಡಲಿಲ್ಲ. ಆದರೂ ಕೂಡ ಅದಕ್ಕೆ ಹಣ ಕೊಟ್ಟು ಈಗ ಅಕ್ಕಿಯನ್ನು ಕೊಡುವಂಥ ರೀತಿಯಲ್ಲಿ ಈಗ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ಆದ್ದರಿಂದ ಈ ವರ್ಷದ ಬಡ್ಜೆಟ್ನಲ್ಲಿ ಕೂಡ 51,000 ಕೋಟಿ ರೂಪಾಯಿಗಳನ್ನು ನಾವು ಬಡ್ಜೆಟ್ನಲ್ಲಿ ಇಟ್ಟಿದ್ದೇವೆ. ನಾವೇನು ಮಾತು ಕೊಟ್ಟಿದ್ದೋ ಆ ಮಾತಿನಂತೆ ನಡ್ಕೊಂಡಿದ್ದೇವೆ. ಭಾಳಷ್ಟು ಟೀಕೆ ಟಿಪ್ಪಣಿಗಳನ್ನು ಅದು ಭಾರತೀಯ ಜನತಾ ಪಾರ್ಟಿ ಆಗ್ಬೋದು ಅಥವಾ ಜನತಾ ದಳ ಆಗ್ಬೋದು ಅವ್ರು ಮಾಡಿದ್ದಾರೆ ಇದ್ರ ಬಗ್ಗೆ. ಆದರೆ ಈಗ ಅವರಿಗೆ ಅರ್ಥ ಆಗಿದೆ ಇದು ನಮ್ಮ ಟೀಕೆ ಏನೂ ಆಗೋದೇ ಇಲ್ಲ, ಕಾಂಗ್ರೆಸ್ನವ್ರು ಗಟ್ಟಿಯಾಗಿ ನಿಂತಿದ್ದಾರೆ, ಅವ್ರ ಮಾತಿನಂತೆ ನಡ್ಕೊಳ್ತಾ ಇದ್ದಾರೆ ಅಂತೇಳಿ ಈಗ ಅರ್ಥ ಆಗಿದೆ. ಜೊತೆಗೆ ಮೊನ್ನೆ ತಾನೇ ತಮಗೆ ಗೊತ್ತಿದ್ದಾಗೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಬಡ್ಜೆಟನ್ನು ಕೊಟ್ಟರು. ಈ 25-26ರ ಬಡ್ಜೆಟ್ನಲ್ಲಿ ಇಡೀ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಸಮತೋಲನವಾದ ಬಡ್ಜೆಟನ್ನು ಕೊಟ್ಟಿದ್ದಾರೆ. ಒಂದು ಬ್ಯಾಲೆನ್ಸ್ಡ್ ಬಡ್ಜೆಟ್, ಎಲ್ಲ ಸಮುದಾಯಗಳಿಗೆ ಎಲ್ಲ ಕ್ಷೇತ್ರಗಳಿಗೆ ಅಭಿವೃದ್ಧಿ ಆಗುವಂಥ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆ ಬಡ್ಜೆಟ್ ಕೊಟ್ಟ ಮೇಲೆ ಇವತ್ತು ರಾಜ್ಯಕ್ಕೆ ಬಂಡವಾಳ ಹೂಡಿಕೆ ಬರಬೇಕಲ್ಲ. ಬಂಡವಾಳ ಹೂಡಿಕೆ ಇವತ್ತು ಇಡೀ ದೇಶದಲ್ಲಿ ನಮಗೆ 2ನೇ ಸ್ಥಾನ 3ನೇ ಸ್ಥಾನದಲ್ಲಿದ್ದೇವೆ. ಮಹಾರಾಷ್ಟ್ರ ಬಿಟ್ಟರೆ, ಗುಜರಾತ್ ಬಿಟ್ಟರೆ ಕರ್ನಾಟಕ ಇವತ್ತು ಬಂಡವಾಳ ಹೂಡಿಕೆಯಲ್ಲಿ ರಾಷ್ಟ್ರದ ಗಮನವನ್ನು ಸೆಳೆದಿರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಆರ್ಥಿಕ ವ್ಯವಹಾರ ಎಷ್ಟರ ಮಟ್ಟಿಗಿದೆ ಅಂದರೆ ಇಡೀ ದೇಶದಲ್ಲಿ GSTಯನ್ನು 2ನೇ ಸ್ಥಾನದಲ್ಲಿದ್ದೇವೆ. GST ಕಟ್ಟೋದ್ರಲ್ಲಿ ಒಂದು ರಾಜ್ಯ ಯಾವುದಾದ್ರೂ ಒಂದು ಅಳತೆಗೋಲು ಇರಬೇಕಲ್ಲ. ಒಂದು ರಾಜ್ಯದ ಆರ್ಥಿಕ ಅಳತೆಗೋಲು ಯಾವುದರಿಂದ ಕಾಣಿಸುತ್ತೆ ಅಂದರೆ ನಾವು ಕಟ್ಟತಕ್ಕಂಥ GSTಯಿಂದ ಅಥವಾ ರಾಜ್ಯಕ್ಕೆ ಬರ್ತಕ್ಕಂಥ ಬಂಡವಾಳದಿಂದ ಗೊತ್ತಾಗುತ್ತೆ. ಈ 2 ಪ್ಯಾರಾಮೀಟರ್ಸು ನಮಗೆ ರಾಷ್ಟ್ರದಲ್ಲಿ 1, 2, 3ನೇ ಸ್ಥಾನದಲ್ಲಿ ನಾವಿದ್ದೇವೆ ಎಂದಾಗ ಈ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳು ಚೆನ್ನಾಗಿದೆ ಅಂತೇಳಿ ಅದರ ಇಂಡಿಕೇಶನ್ಸ್. ಶಾಸಕರಾದ ಪಿ ರವಿಕುಮಾರ್ ಗೌಡ ಕಣಿಕ, ಎಬಿ ರಮೇಶ್ ಬಾಬು ಬಂಡೆಸಿದ್ದೇಗೌಡ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸಿಡಿ ಗಂಗಾಧರ್, ಮುಖಂಡರಾದ MS ಚಿದಂಬರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸರೊಂದಿಗೆ ಎಸ್ಪಿ ಕಚೇರಿಯಲ್ಲಿ ಸಭೆ ನಡೆಸಿದರು. ಗೌರವ ರಕ್ಷೆ ಸಹಿತ ನಾನು ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಆರ್ಥಿಕ ಅಡಿಷನಲ್ ಎಸ್ಪಿ ಮಟ್ಟದ ಅಧಿಕಾರಿಗಳು ಮತ್ತು DSP ಇನ್ಸ್ಪೆಕ್ಟರ್ ಮತ್ತು PSI ಮಟ್ಟದ ಅಧಿಕಾರಿಗಳು ಹಾಜರಿದ್ದಾರೆ. ಅವರಿಗೂ ಸಹಿತ ಸ್ವಾಗತವನ್ನು ಕೋರುತ್ತೇನೆ. ಸರ್, DIGP ಬೋರಲಿಂಗಯ್ಯ, SP ಮಲ್ಲಿಕಾರ್ಜುನ ಬಾಲದಂಡಿ, ಮಂಡ್ಯ ಜಿಲ್ಲೆಯ ಪೊಲೀಸರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಕೆರೆಗೋಡು ಹನುಮಧ್ವಜ ವಿಚಾರದಲ್ಲಿ 60ರಿಂದ 80 ಮಂದಿಯ ಮೇಲೆ ದಾಖಲಾಗಿರುವ ಪ್ರಕರಣವನ್ನು ಹಿಂಪಡೆಯುವಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಯೋಗೇಶ್ ಮರಿಲಿಂಗನದೊಡ್ಡಿ ಮನವಿ ಮಾಡಿದರು. ಯೋಗೇಶ್ ಮರಿಲಿಂಗನದೊಡ್ಡಿ ಮಾತನಾಡಿ, ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಕ ಅವರು ಶಾಸನ ಸಭೆಯಲ್ಲಿ ಮಾತನಾಡಲು ನಿರ್ಧರಿಸಿದರು. ಇದರ ಪೂರಕವಾಗಿ ಇಂದು ಗೃಹ ಸಚಿವರಿಗೆ ಮನವಿ ಮಾಡಿದ ಹಿನ್ನೆಲೆ ಸಚಿವರು ಸ್ಪಂದಿಸಿ ಸರ್ಕಾರದ ಮಟ್ಟದಲ್ಲಿ ಮಾತನಾಡಿ ಪ್ರಕರಣವನ್ನು ತೆರವುಗೊಳಿಸುವ ಭರವಸೆ ನೀಡಿದ್ದಾರೆ. ಶಾಸಕರು ಕೂಡ ಗೃಹ ಸಚಿವರಿಗೆ ಮನವಿ ಮಾಡಿ ನಮ್ಮ ಕೆರೆಗೋಡು ಹನುಮಧ್ವಜ ಹೋರಾಟಗಾರರ ಪರ ನಿಂತಿದ್ದಾರೆ ಎಂದರು. ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರ ಶಾಸಕರು ಕೆರೆಗೋಡು ಹನುಮಧ್ವಜರ ವಿಚಾರದಲ್ಲಿ ಯಾರ್ಯಾರ ಮೇಲೆ ಪ್ರಕರಣಗಳು ದಾಖಲಾಗಿವೆ, ಒಂದು 60ರಿಂದ 80 ಜನಗಳ ಮೇಲೆ ಅದನ್ನ ವಿಚಾರ ಮಾಡಿ ಅಂತ ಶಾಸನ ಸಭೆಯಲ್ಲಿ ಮಾತಾಡೋರು ಇದ್ರು.
ಅದಕ್ಕೆ ಪೂರಕವಾಗಿ ನಾವು ಇವತ್ತು ಮಂಡ್ಯಕ್ಕೆ ಏನು ಗೃಹ ಸಚಿವರು ಬಂದಿದ್ರು ಅವ್ರಿಗೆ ಅರ್ಜಿ ಕೊಟ್ಟು ಏನು ಅಲ್ಲಿ ಒಂದು 60 ರಿಂದ 80 ಜನರ ಮೇಲೆ ಕೆರಗೋಡು ಹನುಮಂತದ ವಿಚಾರದಲ್ಲಿ ಪ್ರಕರಣಗಳು ದಾಖಲಾಗಿದೆ. ಅದನ್ನ ಸರ್ಕಾರ ವಿಚಾರ ಮಾಡಬೇಕು. ಏನು ಅಲ್ಲಿ ಹೋರಾಟಗಾರರು ಇದ್ರು ಮತ್ತೆ ಹನುಮಂತದ ವಿಚಾರದಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅಂತವ್ರ ಮೇಲಿನ ಪ್ರಕರಣಗಳನ್ನ ಸರ್ಕಾರ ಕೂಡಲೇ ವಾಪಸ್ ತಗೊಳ್ಬೇಕು ಅಂತ ಮನವಿ ಕೊಟ್ಟಕ್ಕೆ ಗೃಹ ಸಚಿವರು ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ಆಯ್ತಪ್ಪ ನಾವು ಸರ್ಕಾರ ಮಟ್ಟದಲ್ಲಿ ಮಾತಾಡಿ ಕೇಸ್ನ ವಿಚಾರ ಮಾಡ್ಕೊತೀವಿ ಅನ್ನುವಂತ ಆಶಾಭಾವನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಶಾಸಕರು ಅದನ್ನ ಶಾಸನ ಮಾತಾಡ್ಬೇಕು ಅನ್ನೋದಿದ್ರು. ನಮ್ಮ ಭಾಗದ ಜನ, ಕೆರಗೋಡು ಜನ ಅವ್ರ ಮೇಲೆ ಯಾವುದೇ ಪ್ರಕರಣಗಳು ಇರಬಾರ್ದು ಸರ್, ದಯವಿಟ್ಟು ಕೇಸ್ನ ವಿಚಾರ ಮಾಡ್ಬೇಕು. ನಾನು ಒಬ್ಬ ನಿಮ್ಮ ಸರ್ಕಾರದ ಅಂಗ ಆಗಿ ಅಂತ ಶಾಸಕರು ಸುಧಾ ನಮ್ಮ ಹನುಮಂತದ ಹೋರಾಟಗಾರ ಪರವಾಗಿ ಹೋಮ್ ಮಿನಿಸ್ಟರ್ಗೆ ಮನವಿ ಮಾಡಿದ್ರು. ಹಂಗಾಗಿ ನಾನು ಅರ್ಜಿ ಕೊಟ್ಟಿದ್ರೆ ಸರ್ಕಾರ ಹನುಮಂತದ ವಿಚಾರದಲ್ಲಿ ಯಾರೇ ಇದ್ದಾರೆ ಅವ್ರ ಮೇಲೆ ಇರುವಂತ ಪ್ರಕರಣಗಳನ್ನ ವಿಚಾರ ಮಾಡ್ಕೊಳ್ಳುತ್ತೆ. ಹನುಮಂತ ನಂಬಿಕೆ ಮತ್ತು ಭರವಸೆ ಸರ್ಕಾರದ ಮೇಲೆ ಇದೆ ಅಂತ ನಾನು ಹೇಳ್ತೀನಿ. ಮಂಡ್ಯ ನಗರದ ಎಸ್ಪಿ ಎಜುಕೇಷನ್ ಟ್ರಸ್ಟ್ನ ಮಾಂಡವ್ಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿಗೆ 2024-25ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ 99.6% ಫಲಿತಾಂಶ ಲಭಿಸಿದೆ. ಕಾಲೇಜಿನ 196 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ, 268 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಗಣಿತಶಾಸ್ತ್ರದಲ್ಲಿ 10 ವಿದ್ಯಾರ್ಥಿಗಳು, ರಸಾಯನಶಾಸ್ತ್ರದಲ್ಲಿ 1, ಜೀವಶಾಸ್ತ್ರದಲ್ಲಿ 9, ಕನ್ನಡ ಭಾಷೆಯಲ್ಲಿ 2 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಗಳಿಸಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಗಿದೆ. ಇದರಲ್ಲಿ ನಮ್ಮ ಮಾಂಡವ್ಯ ಎಕ್ಸಲೆನ್ಸ್ ಕಾಲೇಜಿನಲ್ಲಿ ನಾವು ಮಂಡ್ಯಕ್ಕೆ ಟಾಪ್ ಬಂದಿದ್ದೇವೆ. ನಮ್ಮ ಹುಡುಗರು ಹಿಮಾನಿ ಮಂಡ್ಯಕ್ಕೆ ಅತ್ಯಂತ ಹೆಚ್ಚಿನ ಅಂಕಗಳನ್ನು ತೆಗೆದು ಮಂಡ್ಯ ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದಾರೆ. ಹಾಗೂ ಸ್ಟೇಟಲ್ಲಿ 8ನೇ ರ್ಯಾಂಕ್ ಬಂದಿರ್ಬೋದು ಅಂತ ಹೇಳಿ ನಾವು ಎಣಿಸ್ತಾ ಇದ್ದೇವೆ. ಹಾಗೆಯೇ ಪ್ರೀತಮ್ 2ನೇ ಹೆಚ್ಚಿನ ಅಂಕಗಳನ್ನು ತೆಗೆದು 2ನೇ ಸ್ಥಾನ ತಗೊಂಡಿದ್ದಾರೆ. ಹಾಗೂ ಅವರು ಹೇಳಿದಾಗೆ ಒಬ್ಬ ರೈತರ ಮಗ, ಆಮೇಲೆ ಸರ್ ಪುಡ್ಸ್ವಾಮಿರವರು ಅವರಿಗೆ ಹೆಚ್ಚಿನ ಒಂದು ಎಲ್ಲ ರೀತಿಯ ತರಬೇತಿ ಕೊಟ್ಟಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಮಾನ್ಯ ಚೇತನ್ ಕೃಷ್ಣರವರು, ವಾಸುರವರು ಹಾಗೂ MR ಮಂಜೂರವರು ಮತ್ತು ಮುಜಾಹಿದ್ದೀನ್ರವರು ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕೂಡ ಅವ್ರಿಗೆ ಎಲ್ಲ ಥರದ ಗೈಡೆನ್ಸ್ ಕೊಟ್ಟು ಮುಂದಕ್ಕೆ ತಂದಿದ್ದಾರೆ. ನಮ್ಮ ಎಲ್ಲ ಸ್ಟಾಫ್ಗೆ ಹಾಗೂ ನಮ್ಮ ಅಕಾಡೆಮಿಕ್ ಪಾರ್ಟ್ನರ್ಸ್ ಅವರವ್ರಿಗೆ ನಾನು ಕೃತಜ್ಞತೆಗಳನ್ನು ಹೇಳಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಯಶಸ್ಸು ಲಭಿಸಲಿ ಆಗಲೂ ಕೂಡ ಭಾಳ ಸಂತೋಷದ ದಿವಸ. ನಮಗಂತೂ ತುಂಬ ಹೆಮ್ಮೆಯಾಗಿದೆ. ನಮ್ಮ ಎಲ್ಲ ಪಾರ್ಟ್ನರ್ಸು ಕೂಡ ಅವರ ಶ್ರಮ, ಎಲ್ಲ ಅಧ್ಯಾಪಕರಿಂದ ಎಕ್ಸಲೆನ್ಸ್ ಕಾಲೇಜಿನ ಪ್ರತಿಯೊಬ್ಬರೂ ಕೂಡ ಶ್ರಮ ವಹಿಸಿ ಡಿಸ್ಟ್ರಿಕ್ಟ್ ಟಾಪರ್ ಆಗಿರುವಂತಹ ನಮ್ಮ ವಿದ್ಯಾರ್ಥಿನಿ ಹಾಗೂ ನಮ್ಮಲ್ಲೇ ಸೆಕೆಂಡ್ ಪೊಸಿಷನ್ ಬಂದಿರುವಂಥ ಪ್ರೀತಮ್ ಅವ್ರಿಗೂ ಕೂಡ ಎಲ್ಲ ರೀತಿಯಾದಂಥ ದೇವರು ಆಯುರ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಕೊಡಲಿ. ನಾನು ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಾನು ಬಯಸೋದು ನಮ್ಮ ಜಿಲ್ಲೆ ಭಾಳ ಎತ್ತರಕ್ಕೆ ಬೆಳೀಬೇಕು ವಿದ್ಯಾಭ್ಯಾಸದಲ್ಲಿ. ಅದು ಒಂದು. ಎರಡನೇದಾಗಿ ಈ ಮಾಂಡವ್ಯ ಒಂದು ಹೆಸರಿನಲ್ಲಿ ಮೊಟ್ಟ ಮೊದಲಿನ ರ್ಯಾಂಕ್ ನಮ್ಮ ಕರ್ನಾಟಕಕ್ಕೆ ಬರಲಿ ಅಂತೇಳಿ. ST ಹಿಮಾನಿ 600 ಅಂಕಗಳಿಗೆ 592 ಅಂಕ ಪಡೆದು ರಾಜ್ಯಕ್ಕೆ 8ನೇ ಸ್ಥಾನ ಮತ್ತು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದರೆ, MR ಪ್ರೀತಮ್ 600 ಅಂಕಗಳಿಗೆ 590 ಅಂಕ ಪಡೆದು ರಾಜ್ಯಕ್ಕೆ 10ನೇ ಸ್ಥಾನ ಹಾಗೂ ಜಿಲ್ಲೆಗೆ ತೃತೀಯ ಸ್ಥಾನ ಗಳಿಸಿದ್ದಾರೆ. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ನನ್ನ ಎಫರ್ಟ್ಸ್ಗೆ ನನಗೆ ಕರೆಕ್ಟಾಗಿರೋ ರಿಸಲ್ಟ್ ಬಂದಿದೆ ಅಂತ ತುಂಬ ಖುಷಿ ಆಗ್ತಾಯಿದೆ. ಇದು ಬರೀ ನನ್ನ ಎಫರ್ಟ್ಸಿಂದ ಆಗಿಲ್ಲ, ನನಗೆ ನನ್ನ ಮನೆಯಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ ಓದಬೇಕಾರೆಲ್ಲ. ಆ್ಯಂಡ್ ಕಾಲೇಜಿಂದ ಸಪೋರ್ಟ್ ಇಲ್ಲದೇ ಇದ್ದರೆ ಇದಾಗ್ತಾನೇ ಇರಲಿಲ್ಲ. ನಮ್ಮ ಲೆಕ್ಚರರ್ಸ್ ಎಲ್ಲ ಇಷ್ಟು ಚೆನ್ನಾಗಿ ಪಾಠ ಮಾಡಿರೋದಕ್ಕೆ ಇವತ್ತು ಈ ರಿಸಲ್ಟ್ ಬಂದಿದೆ. ಅವ್ರ ಗೈಡೆನ್ಸಿಂದನೇ ಇದಾಗಿದೆ. ಸೊ ತುಂಬ ಖುಷಿ ಆಗ್ತಾಯಿದೆ ಇವತ್ತು. ವರೆಗೂ ಓದಿದ್ದು ಕನ್ನಡ ಮೀಡಿಯಂ ಕೊಟ್ಟ. ಇಲ್ಲಿ ಕಾಲೇಜಿಗೆ ಹೋದ್ಮೇಲೆ ಎಲ್ಲ ಲೆಕ್ಚರ್ಸು ಕನ್ನಡದಿಂದ ಇಂಗ್ಲೀಷ್ಗೆ ಹೇಗೆ ಕನ್ವರ್ಟ್ ಆಗಬೇಕು, ಹಿಂಗೆ ಓದಬೇಕು ಅಂತ ಹೇಳ್ಕೊಟ್ರು. ಕನ್ನಡ ಮೀಡಿಯಂ ಬಂದ ತಕ್ಷಣ
ಕಡಿಮೆ ಓದಿರೋದೇನಲ್ಲ, ನಾವು ಕೂಡ ಶ್ರಮಪಟ್ಟರೆ ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ತಗೊಳ್ಬೋದು ಅಂತ ಹೇಳ್ತೀನಿ. ಮತ್ತು ಲೆಕ್ಚರ್ಸ್ಗಳು ತುಂಬ ಸಪೋರ್ಟಿವ್ ಆಗಿದ್ರು. ಫ್ಯಾಮಿಲಿ 99.6 ಫಲಿತಾಂಶ ತರುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿರುವ ವಿದ್ಯಾರ್ಥಿಗಳನ್ನು ಎಸ್ಪಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಪ್ರೊಫೆಸರ್ ಬಿ ಶಿವಲಿಂಗಯ್ಯ, ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ, ಪ್ರಾಂಶುಪಾಲರಾದ ಎಚ್ಎಂ ಶ್ರೀನಿವಾಸ್, ಶೈಕ್ಷಣಿಕ ಪಾಲುದಾರರಾದ ಚೇತನ್ ಕೃಷ್ಣ, ಎಂಆರ್ ಮಂಜು ಮತ್ತು ಉಪನ್ಯಾಸಕರು ಅಭಿನಂದಿಸಿದರು. ನಮ್ಮ ನಿರೀಕ್ಷೆಯಂತೆ ಈ ಬಾರಿಯೂ ಕೂಡ ನಮ್ಮ ವಿದ್ಯಾರ್ಥಿನಿ ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದಾರೆ. ನಮ್ಮದು ಭಾಳ ಹೆಮ್ಮೆಯ ವಿಷಯ. ನಮ್ಮ ನಿರೀಕ್ಷೆಯಂತೆ ಈ ಸರಿ 2 ರ್ಯಾಂಕ್ಗಳು ಬಂದಿದೆ. ಒಂದು 8th ರ್ಯಾಂಕು ಮತ್ತು 10th ರ್ಯಾಂಕು. ಆದರೆ ನಮ್ಮ 5th ರ್ಯಾಂಕ್ ಒಳಗಡೆ ಬರ್ತಾರೆ ಅಂತಕ್ಕಂಥ ಒಂದು ಭರವಸೆ ಇತ್ತು. ಆದರೂ ವಿದ್ಯಾರ್ಥಿಗಳ ಶ್ರಮ 8 ಮತ್ತು 10ನೇ ರ್ಯಾಂಕನ್ನು ಬಂದಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ವಿದ್ಯಾರ್ಥಿನಿಯರಿಗೆ ಈ ಸಂದರ್ಭದಲ್ಲಿ ನಾವು ಶುಭಾಶಯಗಳನ್ನು ಕೊಡೋಕ್ಕೆ ಇಷ್ಟಪಡ್ತೇವೆ. ಹಾಗೂ ನಮ್ಮ ಮುಂದಿನ ದಿನಗಳಲ್ಲಿ ಈಗ ನಾವು CET ಮತ್ತು NEET ಎಕ್ಸಾಮಿನೇಷನ್ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಇದರಾಗೆ ಕೂಡ ಅಲ್ಲೂ ಕೂಡ ನಾವು ಅದ್ಭುತವಾದಂಥ ರ್ಯಾಂಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಖಂಡಿತ ಅದರಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಸಕ್ಸಸ್ ಆಗ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ನಮಗಿದೆ. 13 ವರ್ಷದಿಂದ ಈ ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ತನಕ ಕಂಟಿನ್ಯೂಸ್ ಆಗಿ 99.9% ರಿಸಲ್ಟು, ಅದು BC MD ಒಂದನ್ನೇ ಮೇಂಟೈನ್ ಮಾಡಿ ಬಂದಿದ್ದೀವಿ. ಇವತ್ತು ಇದರ ಡಬಲ್ ಆಗಿ ಅತ್ಯಂತ ಅದ್ಭುತ ಸಾಧನೆಗಳನ್ನ ಕರ್ನಾಟಕ ರಾಜ್ಯಕ್ಕೆ 8 ಮತ್ತು 10ನೇ ರ್ಯಾಂಕ್ನ ನಮ್ಮ ಹಿಮಾನಿ ಮತ್ತು ಪ್ರೀತಮ್ ತೊಗೊಂಡಿದ್ದಾರೆ. ಮಂಡ್ಯ ಜಿಲ್ಲೆಗೆ 1ನೇ ಹಾಗೂ 3ನೇ ಸ್ಥಾನವನ್ನು ಅವರು ಗಳಿಸಿದ್ದಾರೆ. ಇದು ತುಂಬ ಹೆಮ್ಮೆ ಪಡುವಂಥ ವಿಚಾರ. ನಮ್ಮೆಲ್ಲ ಅಕಾಡೆಮಿಕ್ ಪಾರ್ಟ್ನರ್ಸ್ ಮತ್ತು ನನ್ನ ಲೆಕ್ಚರರ್ಸ್ ಪರವಾಗಿ ಅವರ ನೆಕ್ಸ್ಟು ISER, ನೀಟು ಏನೇನು ಎಕ್ಸಾಮ್ ಕಾಂಪಿಟೇಟಿವ್ ತೊಗೊಂಡಿದ್ದಾರೆ, JEE ಇನ್ನೂ ಉತ್ತಮ ಸಾಧನೆ ಆಗಲಿ, ಅವ್ರದ್ದು ಜೀವನ ಯಶಸ್ವಿ ಆಗಲಿ ಅಂತ ರಾಜ್ಯಕ್ಕೆ 8ನೇ ಸ್ಥಾನ ಮತ್ತು ಜಿಲ್ಲೆಗೆ 1ನೇ ಸ್ಥಾನ ಗಳಿಸಿರುವಂಥ ಹಿಮಾನಿ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಮತ್ತು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಹಾಗೆ 590 ತೆಗೆದುಕೊಂಡಿರುವಂಥ ಪ್ರೀತಮ್ ಅವರು ನಮ್ಮ ಜಿಲ್ಲೆಯ 3ನೇ ಸ್ಥಾನದಲ್ಲಿದ್ದಾರೆ. ಅವ್ರಿಗೂ ಅಭಿನಂದನೆಗಳು ತಿಳಿಸ್ತಾ ಎಲ್ಲ ಮತ್ತು ವಿದ್ಯಾರ್ಥಿಗಳು ನಮ್ಮ 99.6 ರಿಸಲ್ಟ್ ತಗೊಂಡಿದ್ದಾರೆ ನಮ್ಮ ಮಂಡ್ಯ ಎಕ್ಸಲೆನ್ಸ್ ಕಾಲೇಜ್. ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ದುರ್ಗಾವಾಹಿನಿ ಮತ್ತು ಶ್ರೀರಾಮಾಂಜನೇಯ ಮಹೋತ್ಸವ ಸಮಿತಿ ವತಿಯಿಂದ ಏಪ್ರಿಲ್ 12ರ ಶನಿವಾರದಂದು ಹನುಮ ಜಯಂತಿಯ ಅಂಗವಾಗಿ ಡಿಜೆ ಸಮೇತ ಶೋಭಾಯಾತ್ರೆಯನ್ನು ಮಂಡ್ಯ ನಗರದಲ್ಲಿ ಆಯೋಜಿಸಲಾಗಿದೆ ಅಂತ ವಿಎಚ್ಪಿ ಸಹ ಕಾರ್ಯದರ್ಶಿ ಚಿಕ್ಕಬಳ್ಳಿ ಬಾಲು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ವಿರುದ್ಧ, ಹಿಂದೂ ಧಾರ್ಮಿಕ ಆಚರಣೆಗಳ ವೇಳೆ ಅಹಿತಕರ ಘಟನೆಗಳನ್ನು ನಡೆಸಿ ನಾವು ದುರ್ಬಲರು ಎಂಬುದನ್ನು ತೋರೋದರ ವಿರುದ್ಧ, ಸಮಾಜ ಆಸ್ತಿಗಳನ್ನು ವಕ್ಫ್ಗೆ ವರ್ಗಾಯಿಸಿ ಅನ್ಯಾಯ ಎಸಗೋದರ ವಿರುದ್ಧ ಜಾಗೃತಿ ಮೂಡಿಸಲು ಶೋಭಾಯಾತ್ರೆ ನಡೆಸಲಾಗುತ್ತೆ ಎಂದರು. ಏಪ್ರಿಲ್ 12ರ ಶನಿವಾರ ಮಧ್ಯಾಹ್ನ 12 ಗಂಟೆಗೆ ನಗರದ ಕಾಳಿಕಾಂಬಾ ದೇವಾಲಯದ ಬಳಿ ಪ್ರಾರಂಭವಾಗುವ ಶೋಭಾಯಾತ್ರೆಯು ಪೇಟೆ ಬೀದಿ ಮೂಲಕ ಒಳಲು ಸರ್ಕಲ್, ಸಂಜಯ್ ಸರ್ಕಲ್, ಮಹಾವೀರ ಸರ್ಕಲ್, ಹೊಸಳ್ಳಿ ಸರ್ಕಲ್, ಕನ್ನಿಕಾ ಪರಮೇಶ್ವರಿ, ವಾಟರ್ ಟ್ಯಾಂಕ್, ಕುರುಬರ ಹಾಸ್ಟೆಲ್ ಸರ್ಕಲ್ ಮಾರ್ಗವಾಗಿ ಮಂಡ್ಯ ವಿಶ್ವವಿದ್ಯಾಲಯ ಮೈದಾನ ತಲುಪಲಿದ್ದು ಸಮಾವೇಶ ನಡೆಸಲಾಗುತ್ತೆ ಎಂದರು. ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ನಿಶ್ಚಲಾನಂದನಾಥ ಸ್ವಾಮೀಜಿ ವಹಿಸಲಿದ್ದು, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ವಹಿಸುವರು. ಪ್ರಾಸ್ತಾವಿಕ ನುಡಿಗಳನ್ನು ವಿಎಚ್ಪಿ ಸಹ ಕಾರ್ಯದರ್ಶಿ ಚಿಕ್ಕಬಳ್ಳಿ ಬಾಲು ಆಡಲಿದ್ದು, ವಾಗ್ಮಿ ಅಂಕಣಕಾರ, ಯುವ ಬ್ರಿಗೇಡ್ನ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ದಿಕ್ಸೂಚಿ ಭಾಷಣ ಮಾಡುವರು. ಧರ್ಮ ಪ್ರಸಾರ ಪ್ರಮುಖ್ ಸೂರ್ಯನಾರಾಯಣ, ವಿಎಚ್ಪಿ ಉಪಾಧ್ಯಕ್ಷ ಬಲರಾಮೇಗೌಡ, ಕಾರ್ಯದರ್ಶಿ ರಾಘವೇಂದ್ರ ಕೆ ಪುಣ್ಯಕೋಟಿ, ಶ್ರೀರಾಮಾಂಜನೇಯ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ಸಿಪಾಯಿ ಶ್ರೀನಿವಾಸ್, ಭಜರಂಗ ದಳದ ಸಹಯೋಜಕರಾದ ಬಸವರಾಜು, ಪುನೀತ್, ದುರ್ಗಾವಾಹಿನಿಯ ಸಂಯೋಜಕಿ ಕುಮಾರಿ ರೇಖಾ ಉಪಸ್ಥಿತರಿರಲಿದ್ದಾರೆ ಅಂತ ವಿವರಿಸಿದರು. ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ದುರ್ಗಾವಾಹಿನಿ ಇದರ ಪ್ರಾಯೋಜಿತವಾಗಿ ಶ್ರೀರಾಮಾಂಜನೇಯ ಮಹೋತ್ಸವ ಸಮಿತಿಯನ್ನು ಮಾಡಿಕೊಂಡು ಇದರಲ್ಲಿ ಎಲ್ಲ ಸಮುದಾಯಗಳು, ಎಲ್ಲ ಸಂಘಟನೆಗಳು, ಎಲ್ಲ ವ್ಯಾವಹಾರಿಕ ಸಂಘ ಸಂಸ್ಥೆಗಳನ್ನು ಸ್ವಾಗತ ಸಮಿತಿಯಲ್ಲಿ ಜೋಡಿಸಿಕೊಂಡು ಬರುವ ಏಪ್ರಿಲ್ 12ನೇ ತಾರೀಕು ಮಂಡ್ಯ ನಗರದಲ್ಲಿ ಶ್ರೀರಾಮಾಂಜನೇಯ ಮಹೋತ್ಸವವನ್ನು ಆಯೋಜನೆಯನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮ ಮಧ್ಯಾಹ್ನ ಸುಮಾರು 1:30-2 ಗಂಟೆಗೆ ಕಾಳಿಕಾಂಬದಿಂದ ಶೋಭಾಯಾತ್ರೆ ಪ್ರಾರಂಭ ಆಗುತ್ತೆ. ಅದು ಒಳಲು ಪೇಟೆ ಬೀದಿ ಮಾರ್ಗವಾಗಿ ಒಳಲು ಸರ್ಕಲ್ಗೆ ಬಂದು, ಒಳಲು ಸರ್ಕಲ್ಲಿಂದ ಸಂಜಯ್ ಸರ್ಕಲ್ಲು, ಅಲ್ಲಿಂದ ಮಾವೀರದಿಂದ ವಿ ರೋಡು, ಅಲ್ಲಿಂದ ಹೊಸಳ್ಳಿ ಸರ್ಕಲ್ಲು, ಕನಿಕಾ ಪರಮೇಶ್ವರಿ ವಾಟರ್ ಟ್ಯಾಂಕ್ ಹತ್ರ ಬಂದು ವಿನೋಬ ರೋಡಲ್ಲಿ ಬಂದು, ಅದು ಮೈಸೂರು ಬೆಂಗಳೂರು ರೋಡಲ್ಲಿ, ಹಳೆ ಮೈಸೂರು ಬೆಂಗಳೂರು ರೋಡಲ್ಲಿ ಬಾಯ್ಸ್ ಕಾಲೇಜು ಮಂಡ್ಯ ವಿಶ್ವವಿದ್ಯಾಲಯದ ಆವರಣಕ್ಕೆ ಬಂದು ಅಲ್ಲಿ ಸಮಾವೇಶ ಆಗೋದಿದೆ. ಇದು ಮಧ್ಯಾಹ್ನ ಪ್ರಾರಂಭ ಆಗುತ್ತೆ. ಈ ಕಾರ್ಯಕ್ರಮವನ್ನು
ಶ್ರೀರಾಮಾಂಜನೇಯ ಮಹೋತ್ಸವವನ್ನು ಆಯೋಜನೆಯನ್ನು ಮಾಡಲಿಕ್ಕೆ ಒಂದು ನಮ್ಮ ಸಮಾಜದಲ್ಲಿ ಇರುವಂಥ ದೌರ್ಬಲ್ಯಗಳೇನಿದೆ ಅದನ್ನು ಸರಿಪಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ, ಅಂದರೆ ರಾಜಕೀಯವಾಗಿ ಭಾಷೆ ದೃಷ್ಟಿಯಿಂದ ಅಥವಾ ಜಾತಿಯ ದೃಷ್ಟಿಯಿಂದ ನಮ್ಮ ಸಮಾಜ ಒಡೆದೋಗಿದೆ. ಹಾಗಾಗಿ ಹೇಗೆ ಉತ್ತರದ ಅಯೋಧ್ಯ ನಗರದಲ್ಲಿ ಹುಟ್ಟಿದಂಥ ರಾಮ ಮತ್ತು ದಕ್ಷಿಣದ ಕಿಷ್ಕಿಂಧೆ ಕಾಡಿನಲ್ಲಿ ಹುಟ್ಟಿದಂಥ ಹನುಮಂತ, ಇವರು ಇಬ್ಬರು ಒಟ್ಟಾಗೋದ್ರ ಮೂಲಕ ಒಬ್ಬ ದೇವರು ಒಬ್ಬ ಭಕ್ತ ಈ ಥರ ಆಗೋದ್ರ ಮೂಲಕ ನಮ್ಮ ಸಮಾಜಕ್ಕೆ ಒಂದು ಮಾದರಿ ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಂಥವ್ರು. ಹಾಗಾಗಿ ನಮ್ಮ ಸಮಾಜದ ಒಳಗಡೆ ಇರುವಂಥ ದೌರ್ಬಲ್ಯಗಳನ್ನು ಮೆಟ್ಟಿ ನಿಂತು ಸರಿಪಡಿಸ್ಕೊಂಡು ಸಾಮರಸ್ಯದಿಂದ, ಅಂದರೆ ವಿವಿಧತೆಗಳಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಜೋಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವರಿಬ್ಬರ ಆದರ್ಶವನ್ನು ಸಮಾಜದಲ್ಲಿ ಮೂಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ಶ್ರೀರಾಮ ಮತ್ತು ಶ್ರೀ ಹನುಮಂತನ ಹೆಸರಿನಲ್ಲಿ ಶ್ರೀರಾಮಾಂಜನೇಯ ಮಹೋತ್ಸವವನ್ನು ಮಂಡ್ಯದಲ್ಲಿ ಆಯೋಜನೆಯನ್ನು ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಇತ್ತೀಚಿನ ಒಂದು ಕಾಲು ವರ್ಷಗಳ ಹಿಂದೆ ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು, ಒಂದು ಕೆರಗೋಡಿನ ಹನುಮಧ್ವಜ, ಕೆರಗೋಡಿನಲ್ಲಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ನಿರ್ಣಯದ ಮೇಲೆ ಅಲ್ಲಿ ಹನುಮಧ್ವಜವನ್ನು ಆರಿಸಲಾಯಿತು. ಆದರೆ ರಾಜಕೀಯ ಪ್ರೇರಿತವಾಗಿ ಅದನ್ನು ಇಳಿಸುವಂಥ ಘಟನೆ ನಡೀತು. ಅದೆಲ್ಲವೂ ಮಾಧ್ಯಮಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಕೊಟ್ಟಿದ್ದೀರಿ. ಅದ್ರ ಬಗ್ಗೆ ತುಂಬ ಎಳೀಲಿಕ್ಕೆ ಹೋಗಲ್ಲ, ಅದು ಒಂದು ವಿಷಯ. ಮತ್ತು ಆ ಕೆರಗೋಡಿನ ಅದೇ ಅರ್ಜುನ ಸ್ತಂಭದಲ್ಲಿ ಶ್ರೀ ಹನುಮಧ್ವಜ ಆರಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಿಕ್ಕೋಸ್ಕರ ಇಡೀ ಹಿಂದೂ ಸಮಾಜ ಒಟ್ಟಿಗೆ ಸೇರಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ನಾಗಮಂಗಲದ ಘಟನೆ ಏನಿದೆ, ಆ ಘಟನೆಯ ಅಲ್ಲಿಯ ಸ್ಥಾನೀಯರು ನೋಡಿದಂಥ ಘಟನೆಗಳೇನಿದೆ, ಸುಮಾರು ಯೋಜಿತವಾಗಿ ಮಲ್ಲಾಪುರಂ, ಕೇರಳದ ಮಲ್ಲಾಪುರಂನಿಂದ ಬಂದಂಥ 3 ಆರೋಪಿಗಳು ಆ ಪ್ರಕರಣದಲ್ಲಿ ಇದ್ದಾರೆ. ಆ 3 ಆರೋಪಿಗಳೇನಿದ್ದಾರೆ ಅವರ ಷಡ್ಯಂತ್ರದ ಭಾಗವಾಗಿ ಸ್ಥಾನೀಯ ಕೆಲವು ಮತಾಂಧ ದುಷ್ಟ ಶಕ್ತಿಗಳು ಏನಿದ್ದಾರೆ ಮುಸಲ್ಮಾನರು, ಅವರು ಸೇರಿಕೊಂಡು ಸಾಮಾನ್ಯ ಹಿಂದೂಗಳು, ಬದ್ರಿಕೊಪ್ಪಲಿನ ಹಿಂದೂಗಳು ಮೆರವಣಿಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಮೈಸೂರು ರಸ್ತೆಯಲ್ಲಿ ಆ ಗಣಪತಿಗೆ ಚಪ್ಪಲಿಯನ್ನು ತೋರುವಂಥದ್ದು, ಆಮೇಲೆ ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ಪೆಟ್ರೋಲ್ ಬಾಂಬ್ ಹಾಕುವಂಥದ್ದು, ನೀವೇ ಮಾಧ್ಯಮಗಳು ನೇರ ಲೈವನ್ನು ಕೊಟ್ಟರೆ ಆ ಘಟನೆಗಳನ್ನು, ಪೊಲೀಸ್ನವ್ರ ಮೇಲೆ ಆಗುವಂಥ ದಾಳಿಗಳನ್ನು ನೀವೇ ಸಮಾಜಕ್ಕೆ ಚಿತ್ರಣವನ್ನು ಕೊಟ್ಟರೆ. ಅಂದರೆ ಈ ಥರದ ಚಿತ್ರಣ, ಮಂಡ್ಯ ಶಾಂತಿಯಿಂದ ಸೌಹಾರ್ದತೆಯಿಂದ ಬದುಕ್ತಾದಂಥ ಜಿಲ್ಲೆ ಇವತ್ತು ನಮ್ಮ ಗಣಪತಿಯ ಮೆರವಣಿಗೆಗೆ ಅಡ್ಡಿಪಡಿಸುವಂಥದ್ದು ಏನಿದೆ, ಕಾನೂನುಬದ್ಧವಾಗಿ ಎಲ್ಲವೂ ಕೂಡ ಆಗುವಂಥ ಸಂದರ್ಭದಲ್ಲಿ ಪರ್ಮಿಷನ್ ತೊಗೊಂಡು ಆಗುವಂಥ ಸಮಯದಲ್ಲಿ ಈ ಥರದ ಘಟನೆಗಳು ನಡಿಬಾರ್ದು ಮತ್ತು ಮರುಕಳಿಸಬಾರ್ದು. ನಮ್ಮ ಹಿಂದೂ ಸಮಾಜವನ್ನು ತುಂಬ ದುರ್ಬಲವಾಗಿ ಯಾರು ನೋಡಬಾರ್ದು ಅನ್ನೋ ದೃಷ್ಟಿಯಿಂದ, ಇಡೀ ಹಿಂದೂ ಸಮಾಜವನ್ನು ಬಲಿಷ್ಠ ಮಾಡೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು, ಎರಡನೇ ಉದ್ದೇಶ ಈ ಕಾರ್ಯಕ್ರಮದ ಉದ್ದೇಶ. ಮೂರನೆಯದು, ಕಂಡ ಆಸ್ತಿ ಎಲ್ಲವೂ ಕೂಡ ಒಕ್ಕಫ್ ಅಂತ ಹೇಳುವಂಥದ್ದು. ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರದ ಚಿಕ್ಕಮ್ಮನ ದೇವಸ್ಥಾನ, ಚಂದಗಾಲಿನ ಸರ್ಕಾರಿ ಶಾಲೆ, ಇಲ್ಲಿ ಕೊತ್ತತ್ತಿ, ನಮ್ಮದೇ ಮಂಡ್ಯ ತಾಲೂಕಿನ ಕೊತ್ತತ್ತಿಯ ಸೋಮೇಗೌಡರ ಜಮೀನು, ಯಾರೋ ಒಬ್ಬ ಸತ್ತಾಗ ಸಮಾಧಿ ಮಾಡಿಕೊಳ್ಳಲಿಕ್ಕೆ ಕೊಟ್ಟಂಥ ಜಾಗವನ್ನು ಅಲ್ಲಿ ಕೆರೆ ಅಂಗಳದಲ್ಲಿ ಸುಪ್ರೀಂ ಕೋರ್ಟಿನ ಆದೇಶಗಳು ಸ್ಪಷ್ಟವಾಗಿದೆ, ಕೆರೆ ಅಂಗಳವನ್ನು ಅತಿಕ್ರಮಿಸಬಾರ್ದು ಅಂತೇಳಿ ಅತಿಕ್ರಮಿಸಿ ದರ್ಗವನ್ನು ಮಾಡಿದ್ದಾರೆ. ಅದಲ್ಲದೆ ಅದೇ ಪಕ್ಕದಲ್ಲಿ ಜಾಗವನ್ನು ಕೊಟ್ಟಂಥ ಸೋಮೇಗೌಡರ ಜಮೀನು 3 ಎಕರೆಯನ್ನು ವಕಫ್ ಅಂತ ಹೇಳುವಂಥದ್ದು. ಅಂದರೆ ಒಂದು, ನಾವು ರೈತರು, ಮಂಡ್ಯದ ಜನರು ವರ್ಷಗಟ್ಟಲೆ ಅಲಿಬೇಕು ನಾವು ಖಾತೆ ಬದಲಾಯಿಸ್ಕೋಬೇಕು ಅಂದರೆ ಸರ್ಕಾರಿ ಕಚೇರಿಗಳಿಗೆ. ಆದರೆ ರಾತ್ರೋರಾತ್ರಿ ನಮ್ಮ ಹಿಂದೂ ಜನಾಂಗದ ಅಥವಾ ಸರ್ಕಾರಿ ಜಾಗಗಳು ವಕಫ್ ಆಗುವಂಥದ್ದು, ಈ ದೃಶ್ಯಗಳೇನಿದೆ, ನಿಂತ ನೆಲವನ್ನು ಕಿತ್ತುಕೊಳ್ಳುವಂಥದ್ದು ಏನಿದೆಯಲ್ಲ, ಅದು ಭಾರಿ ಅಪಾಯಕಾರಿ ಬೆಳವಣಿಗೆ ಈ ನಮ್ಮ ಸಮಾಜಕ್ಕೆ. ಈ ದೃಷ್ಟಿಯಿಂದ ನಮ್ಮ ಸಮಾಜದ ಮೇಲೆ ಆಗ್ತಾ ಇರುವಂಥ ಅನ್ಯಾಯ ಏನಾಗ್ತಾ ಇದೆ ಅದನ್ನು ಸಮಾಜಕ್ಕೆ ಜಾಗೃತಿಯನ್ನು ಮೂಡಿಸೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ವಿಎಚ್ಪಿ ರಾಘವೇಂದ್ರ, ಕೆ ಪುಣ್ಯಕೋಟಿ, ಉಪಾಧ್ಯಕ್ಷ ಬಲರಾಮೇಗೌಡ, ಮಂಡ್ಯ ತಾಲೂಕು ಅಧ್ಯಕ್ಷ ರಾಜಶೇಖರ, ಭಜರಂಗ ದಳದ ಸಹಯೋಜಕರಾದ ಬಸವರಾಜು ಹಾಜರಿದ್ದರು. ತಂದೆ ತಾಯಿ ಹೆಸರನ್ನ ಜೀವಂತವಾಗಿಡಲು ಸಾಮಾಜಿಕ ಸೇವೆ ಮಾಡಬೇಕು ಅಂತ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಕರೆ ನೀಡಿದರು. ಕನ್ನಡ ಸೇನೆ ಮಂಜುನಾಥ್ ಅವರ ತಂದೆಯಾದ ದಿವಂಗತ ಚಿಕ್ಕಣ್ಣ ಅವರ 5ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಮಮತೆಯ ಮಡಿಲು ನೇತೃತ್ವದಲ್ಲಿ ಮಧ್ಯಾಹ್ನದ ಊಟ ವಿತರಿಸಿ ಅವರು ಮಾತನಾಡಿದರು. ಜನ್ಮವನ್ನು ಕೊಟ್ಟ ತಂದೆ ತಾಯಿ ಋಣವನ್ನು ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ. ಜೀವಂತವಿದ್ದಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು. ಕಾಲವಾದರೂ ಅವರ ಹೆಸರುಗಳನ್ನು ಜೀವಂತವಾಗಿಡಬೇಕು. ನನ್ನ ಆತ್ಮೀಯ ಗೆಳೆಯರಾದ ಕನ್ನಡ ಸೇನೆ ಮಂಜುನಾಥ್ ಅವರು ನಮ್ಮ ತಂದೆ ಹೆಸರಿನಲ್ಲಿ ಕಾರ್ಯಕ್ರಮ, ಜನ ಮೆಚ್ಚಿದ ಕಾರ್ಯಕ್ರಮ,
ಹಸಿದು ಬಂದ ಜನರಿಗೆ ಊಟ ವಿತರಿಸುವುದು ಮಹಾಪುಣ್ಯದ ಕೆಲಸ. ಇಂತಹ ಕೆಲಸಗಳು ಸಮಾಜದಲ್ಲಿ ಹೆಚ್ಚು ನಡೀಬೇಕು ಅಂತ ತಿಳಿಸಿದರು. ಶ್ರೀ ದಿವಂಗತ ಚಿಕ್ಕಣ್ಣನವರ ಗೌರವಾರ್ಥ ಇವತ್ತು ಅವರ ಸುಪುತ್ರರಾದ ಕನ್ನಡ ಸೇನೆಯ ಹೋರಾಟಗಾರರು ನಾಡು ನುಡಿ ಜಲ ಭಾಷೆ ಅಂತ ಮುಂಚೂಣಿಯಲ್ಲಿ ಬರುವಂಥ ಮಂಜುನಾಥ್ ರವರು ನನ್ನ ಆತ್ಮೀಯರು ಕೂಡ ಅವರು ತಮ್ಮ ತಂದೆಯ 5ನೇ ಪುಣ್ಯ ಸ್ಮರಣೆಯನ್ನು ವಿಶೇಷವಾಗಿ ಹಾಗೂ ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಮಮತೆಯ ಮಡಿಲು ಇದರಲ್ಲಿ ಅನ್ನದಾನವನ್ನು ಮಾಡುವುದರ ಮೂಲಕ ಜೊತೆಗೆ ರೈತ ಹೋರಾಟಗಾರರಾದ ಚಂದ್ರಣ್ಣನವರಿಗೆ ಸನ್ಮಾನ ಮಾಡೋದ್ರ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರೆ ಅವರ ತಂದೆಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಇದೇ ರೀತಿಯ ಸಾಮಾಜಿಕ ಕಾರ್ಯಗಳು ಹೀಗೆ ಮುಂದುವರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮಸ್ಕಾರ. ಕನ್ನಡ ಸೇನೆ ಮಂಜುನಾಥ್ ಜಿಲ್ಲಾಧ್ಯಕ್ಷರು ಮಾತನಾಡಿ, ತಮ್ಮ ತಂದೆಯವರು ವಿಧಿವಶರಾಗಿ 5 ವರ್ಷವಾಯಿತು. ಆದರೆ ತಂದೆ ತಾಯಿ ಋಣ ತೀರಿಸೋದಕ್ಕೆ ನಾವು ಅವರ ಹೆಸರಿನಲ್ಲಿ ಜೀವಂತವಾಗಿ ಇಡಬೇಕು ಅನ್ನೋದಾದರೆ ಅವರು ವಿಧಿವಶವಾದ ದಿನದಂದು ಅವರ ಹೆಸರಿನಲ್ಲಿ 5 ವರ್ಷಗಳಿಂದ ನಾನು ಊಟವನ್ನು ವಿತರಿಸಿಕೊಂಡು ಬಂದಿದ್ದೇನೆ. ಜೊತೆಗೆ ಅವರ ಹೆಸರಿನಲ್ಲಿ ಚಿಕ್ಕಣ್ಣ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಈ ವರ್ಷ ನಮ್ಮ ಕುಟುಂಬದ ತೀರ್ಮಾನದಂತೆ 30 ವರ್ಷಗಳಿಂದ ರೈತ ಹೋರಾಟವನ್ನು ಮಾಡಿಕೊಂಡು ಬಂದಿರುವ ಚಿಕ್ಕಣ್ಣ ಸಮಾಜ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಿರುವುದು ಹೆಮ್ಮೆಯ ವಿಷಯ ನನಗೆ ಅಂತ ತಿಳಿಸಿದರು. ಚಿಕ್ಕಣ್ಣವರ 5ನೇ ವರ್ಷದ ಪುಣ್ಯಸ್ಮರಣೆ ಪ್ರತಿ ವರ್ಷ ನಾವು ಮಮತೆಯ ಮಡಿಲು ನೇತೃತ್ವದಲ್ಲಿ ಬರುವಂಥ ಮಂಡ್ಯ ಜಿಲ್ಲೆ ನಮ್ಮ ಕುಟುಂಬದ ಸದಸ್ಯರುಗಳಿಗೆ ಊಟ ವಿತರಣೆ ಮಾಡುವ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದೀವಿ. ಹಿಂದಿನ ವರ್ಷದಿಂದ ನಮ್ಮ ತಂದೆಯ ಹೆಸರಿನಲ್ಲಿ ಒಂದು ಸಮಾಜ ಸೇವಾ ರತ್ನ ಪ್ರಶಸ್ತಿ ಕೂಡ ನಾವು ಕೊಡ್ತಾ ಬಂದಿದ್ದೀವಿ. ಇದೇ ಸಂದರ್ಭದಲ್ಲಿ ರೈತ ಹೋರಾಟಗಾರ ಶಿವಳ್ಳಿ ಚಂದ್ರಶೇಖರ್ ಅವರಿಗೆ ಹಿಟ್ಟನಹಳ್ಳಿ ಕೊಪ್ಪಲು ಚಿಕ್ಕಣ್ಣ ಸಮಾಜ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ಚಿಕ್ಕಣ್ಣನವರ ಧರ್ಮಪತ್ನಿ ಜಯಮ್ಮ, ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್, ರೈತ ಮುಖಂಡರಾದ ಮಹೇಂದ್ರ, ಸಂಸ್ಥೆಯ ಅಧ್ಯಕ್ಷರಾದ ರೋಹಿತ್, ರಕ್ಷಿತ್, ಕನ್ನಡ ಸೇನೆಯ ಮಹಾಂತಪ್ಪ, ಬೆಟ್ಟಳ್ಳಿ ಮಂಜುನಾಥ್, ನಗರಸಭಾ ಸದಸ್ಯರಾದ ಸೌಭಾಗ್ಯ, ಸಹೋದರ ವೀರಣ್ಣ, ಆಶಾ, ಗಿರೀಶ್, ವಿನಯ್, ಪ್ರಜ್ವಲ್, ರೋಹಿತ್, ಕಾಂಗ್ರೆಸ್ ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಕ್ಷ ಮಂಜು ಕುಮಾರ್ ಹಾಜರಿದ್ದರು. ಸರ್ ಎಂ ವಿಶ್ವೇಶ್ವರಯ್ಯ ಗೆಳೆಯರ ಬಳಗ ಮತ್ತು ಕಲ್ಮಂಟಿದೊಡ್ಡಿ ಸಹಯೋಗದೊಡನೆ ಕೆಎನ್ಎಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಯೋಜಕತ್ವದೊಂದಿಗೆ ಕಲ್ಮಂಟಿದೊಡ್ಡಿ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನ್ನಿಸ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಏಪ್ರಿಲ್ 10ರಿಂದ 13ರವರೆಗೆ ಕೆರಗೋಡು ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಅಂತ ಕಲ್ಮಂಟಿದೊಡ್ಡಿ ಗ್ರಾಮದ ಸುರೇಂದ್ರ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂದ್ಯಾವಳಿಯಲ್ಲಿ 10 ತಂಡಗಳು ಭಾಗವಹಿಸಲಿದ್ದು 2 ಗುಂಪುಗಳಾಗಿ ವಿಂಗಡಣೆಗೊಂಡು ಲೀಗ್ ಹಂತದಲ್ಲಿ ಪಂದ್ಯಾವಳಿ ನಡೆಯಲಿವೆ ಎಂದರು. ಐಪಿಎಲ್ ಮಾದರಿಯಲ್ಲಿ ನಗರ ಪ್ರದೇಶಗಳಿಗೆ ಕಮ್ಮಿ ಇಲ್ಲ ಎಂಬುವಂಥ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳಿಗೂ ಅವಕಾಶ ಕಲ್ಪಿಸುವಂಥ ನಿಟ್ಟಿನಲ್ಲಿ ಪಂದ್ಯಾವಳಿ ಆಯೋಜಿಸಲಾಗಿದ್ದು 1 ಲಕ್ಷ ಪಾಯಿಂಟ್ಸ್ಗಳನ್ನು ನೀಡಿ ಫ್ರಾಂಚೈಸಿಗಳ ಮೂಲಕ ಆಟಗಾರರ ಆಯ್ಕೆ ಮಾಡಲಾಗುತ್ತೆ ಎಂದರು. ಸದರಿ ಪಂದ್ಯಾವಳಿಗಳಿಗೆ ಕೊಪ್ಪ, ಕೆರಗೋಡು, ಬಸರಾಳು ಹೋಬಳಿಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಆಟಗಾರರು, ಮಂಡ್ಯ ಗ್ರಾಮಾಂತರ ಪ್ರದೇಶದ ಸಾತನೂರು, ಕೊಮ್ಮೇರಹಳ್ಳಿ, ಚಿಕ್ಕಮಂಡ್ಯ, ಹೊನಗಾನಹಳ್ಳಿ ಮತ್ತು ಗೋಪಾಲಪುರ ಗ್ರಾಮಗಳ ಆಟಗಾರರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳಿದರು. ನಾವೊಂದು ಪತ್ರಕರ್ತರಿಗೆ ನಮಗೆ ಆತ್ಮೀಯ ನಿಮಗೆಲ್ಲರಿಗೂ ನಾನು ಕೇಳ್ಕೊಳ್ತೀನಿ ಅಂದರೆ ನಿಮ್ಮ ಮುಖಾಂತರ ನಾವು ನಮ್ಮ ಒಂದು ಟೂರ್ನಮೆಂಟ್ನ ಎಕ್ಸ್ಪೋಜರ್ ಆಗೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ನಾವು ಸರ್ ಎಂ ವಿಶ್ವೇಶ್ವರಯ್ಯ ಗೆಳೆಯರ ಬಳಗ ಹಾಗೂ ಕಲ್ಮಂಟಿದೊಡ್ಡಿ ಕಿಲ್ಲರ್ಸ್ ಇವರ ವತಿಯಿಂದ ಒಂದು ಟೂರ್ನಮೆಂಟ್ನ ನಡೆಸ್ತಾ ಇದ್ದೀವಿ. ಅದು ಟೂರ್ನಮೆಂಟ್ ಬಂದು ಕಲ್ಮಂಟಿದೊಡ್ಡಿ ಪ್ರೀಮಿಯರ್ ಲೀಗ್ ದ ಸೀಸನ್ 1. ಇದು ಏನು ಅಂತಂದರೆ ಕ್ರಿಕೆಟ್ ಅನ್ನೋದು ಒಂದು ಕಾಮನ್, ಪ್ರತಿಯೊಂದು ಕಡೆಯೂ ಕ್ರಿಕೆಟ್ ಅನ್ನೋದು ಒಂದು ಗಲ್ಲಿಯಲ್ಲೂ ಆಟ ಆಡ್ತಾಯಿದ್ದಾರೆ. ಈ ಕ್ರಿಕೆಟ್ ಟೂರ್ನಮೆಂಟ್ಗೆ ಇಷ್ಟೊಂದು ಯಾಕೆ ಪ್ರಾಮುಖ್ಯತೆ ಅಂತಂದರೆ, ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಏನಾಗಿದೆ ಅಂತಂದರೆ ಸಿಟಿಗೆ ಹೋಗಿ ಲೈಫು ಹೇಗೆ ಲೀಡ್ ಮಾಡ್ತಾರೆ, ಸಿಟಿ ಕ್ರಿಕೆಟು ತುಂಬ IPL ಇದನ್ನೆಲ್ಲನೂ ನೋಡ್ತಾ ಇರ್ತಾರೆ. ಈಗ ಬೆಡ್ಡಿಂಗ್ ಆಗ್ಬೋದು, ಎಷ್ಟೋ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾನಿದೆ ಬೆಡ್ಡಿಂಗಿಂದ. ನಾವು ಇದನ್ನು ಎಂಗೇಜ್ ಆಗಬೇಕು, ಗ್ರಾಮೀಣ ಭಾಗದಲ್ಲಿ ಒಂದು ಪ್ರತಿಭೆ ಹೊರಗಡೆ ಬರಬೇಕು. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂದರೆ, ನಮ್ಮ ಸ್ನೇಹಿತರೆಲ್ಲ ನಾವು ಒಂದು ಡಿಸೈಡ್ ಮಾಡಿಕೊಂಡು ಒಂದು KPL ನಡೆಸೋಣ. ಆ KPL ಅಂದರೆ ಕಲ್ಮಂಟಿದೊಡ್ಡಿ ಪ್ರೀಮಿಯರ್ ಲೀಗ್. ಒಂದು ಗ್ರಾಮೀಣ ಭಾಗದಲ್ಲಿ ಮಾತ್ರ ಇವರಿಗೆ ಅವಕಾಶ ಕೊಡೋಣ. ಯಾವುದೇ ಥರದ ಸಿಟಿ ಹುಡುಗರಿಗೆ ನಾವು ಕೊಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಅವರಿಗೆ ಒಂದು ವೇದಿಕೆ ಅನ್ನೋದು ಇರುತ್ತೆ, ನಮಗೆ ವೇದಿಕೆ ಅನ್ನೋದು ಇರಲ್ಲ. ಹಾಗಾಗಿ ನಾವೇ ಒಂದು ಸಂಘವನ್ನು ಕಟ್ಕೊಂಡು ನಾವೇ ಒಂದು ಕಲ್ಮಂಟಿದೊಡ್ಡಿ ಕಿಲ್ಲರ್ಸ್ ಅಂತ ಒಂದು ಟೈಟಲ್ ಇಟ್ಕೊಂಡು ಒಂದು ನಮ್ಮ ಸಂಸ್ಥೆಯಿಂದ ನಾವು ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಾವೆಲ್ಲ ಡಿಸೈಡ್ ಮಾಡಿ ಒಂದು ಫಸ್ಟ್ ಟೈಮ್ ಇದನ್ನು ನಾವು ಎಫರ್ಟ್ ಹಾಕಿ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಕೊಪ್ಪ ಗ್ರಾಮ ಪಂಚಾಯಿತಿ ದಾಖಲೆ ಹಳ್ಳಿಗಳು ಹಾಗೂ ಬಸರಾಳು ಗ್ರಾಮ ಪಂಚಾಯಿತಿ ದಾಖಲೆಗಳು ಹಾಗೂ ಕೆರಗೋಡು ಗ್ರಾಮ ಪಂಚಾಯಿತಿ ದಾಖಲೆ ಹಾಗೂ ಮಂಡ್ಯ ರೂರಲ್ಲು. ಕಸ್ಬಾ ಏನು ಹೋಬಳಿ ಕಸ್ಬಾ ಬರುತ್ತೆ, ಕೆಲವೊಂದು ಹಳ್ಳಿಗಳನ್ನ ನಾವು ಚೂಸ್ ಮಾಡ್ಕೊಂಡಿದ್ದೀವಿ. ಈ ಹಳ್ಳಿಗಳಲ್ಲಿ
ಗ್ರಾಮೀಣ ಪ್ರತಿಭೆಗೆ ಮಾತ್ರ IPL ಮಾದರಿಯಲ್ಲಿ IPL ಮಾದರಿ ಬಿಡ್ಡಿಂಗ್ ಹೇಗೆ ನಡೆಯುತ್ತದೆ ಅದೇ ಥರ ಸೊ ಪ್ರತಿಯೊಬ್ಬರೂ ನಾವು ಅಪ್ಲಿಕೇಶನ್ಸ್ ಹಾಕಿ ನಾವು RJ ರೆಸಾರ್ಟಲ್ಲಿ ಒಂದು ಬಿಡ್ಡಿಂಗ್ ಮಾಡಿದ್ದೀವಿ. ಅಲ್ಲಿ ಟೀಮ್ ತಳ್ಕೊಂಡಿದ್ದೀವಿ. 10 ಟೀಮ್ ಇದೆ. ಈ 10 ಟೀಮ್ ಬಂದು ಸೊ ನಮ್ಮಲ್ಲೇ ಆದಂಥ ಲೋಕಲ್ ಊರುಗಳು ಯಾವುದು ಬೇಸಿಗರಳ್ಳಿ ಆಗ್ಬೋದು, ಕೊಪ್ಪ ಆಗಿರ್ಬೋದು, ಕಲ್ಮಂಟಿ ದೊಡ್ಡಿ, ಮರ್ಲಿಂಗ ದೊಡ್ಡಿ, ಅನ್ನದಾತ ಕ್ರಿಕೆಟ್ SI ಕೋಡಹಳ್ಳಿ, ಉಲಿವಾನ, ಬಸ್ರಾಳು, ಬೆಸ್ಸಿಗರಳ್ಳಿ ಈ ಥರ ಒಂದು ತಂಡಗಳನ್ನು ತೊಗೊಂಡಿದ್ದೀವಿ. ನಿಮ್ಮ ಕೊಟ್ಟಿರೋ ಇನ್ವಿಟೇಷನಲ್ಲೆಲ್ಲ ಪ್ರಿಂಟ್ ಆಗಿದೆ ವಿತ್ ಲೋಗೋ. ಸುದ್ದಿಗೋಷ್ಠಿಯಲ್ಲಿ ಚೇತನ್, ಆನಂದ್, ಮಧು ಹಾಜರಿದ್ದರು.